ನಾವೆಲ್ಲ ಸಾಧ್ಯ ಆದಷ್ಟು ಹೇಳ್ತಿರ್ತಾರೆ ಪೂಜ್ಯರು, ನಾವೆಲ್ಲ ಸಾಧ್ಯ ಆದಷ್ಟು ದೀಪ ಆಗಬೇಕು, ಕಡ್ಡಿಪಟ್ನ ಆಗೋದು ಒಟ್ಟ ಬೇಡ. ಈಗ ಇದು ಉದ್ಘಾಟನೆಗೆ ಯಾರು ಕಡ್ಡಿಪಟ್ನ ತಂದಾರ ಅವ್ರಿಗೆ ಹೋಗಿ ಕೇಳ್ರಿ, ಎಷ್ಟು ರೂಪಾಯಿ ಕೊಟ್ರಿ ಅಣ್ಣ ಕಡ್ಡಿಪಟ್ನಕ್ಕೆ? 1 ರೂಪಾಯಿ ಇಲ್ಲ. ಹಾಲಿನ ಪ್ಯಾಕೆಟಿಗೆ ಎಷ್ಟು ರೂಪಾಯಿ ಇದೀಗ? 24 ರೂಪಾಯಿ ಐತಿ. ಮೈಸೂರಾಗ ನಾವು ಓದಕತ್ತೇನಲ್ಲ, ಅಲ್ಲಿ ತರತ್ನಾಗ ನೋಡೀನಿ ನಾನು. 1ನೇ ವರ್ಷಕ್ಕೆ 18 ರೂಪಾಯಿ ಇತ್ತೇವ ಹಾಲಿನ ಪ್ಯಾಕೆಟ್. ಮೊನ್ನೆ ಹಾಲಿನ ಪ್ಯಾಕೆಟ್ ತರಕ್ಕೆ ಹೋದಾಗ 24 ರೂಪಾಯಿ ಮೈಸೂರೊಳಗೆ. ಮತ್ತು 2008ರಾಗ ನಾ ಕಡ್ಡಿಪಟ್ನ ತರ್ಸಕ್ಕೆ ಹೇಳಿದ್ದೆ ಹುಡುಗಗೆ 1 ರೂಪಾಯಿ ಕೊಟ್ಟಿದ್ದವ. ಮತ್ತು ಮೊನ್ನೆ ಕಡ್ಡಿಪಟ್ನ ತರಕ್ಕೆ ಹೋಗ ನಿಮ್ಮ ಬಳಗ ಇವತ್ತು ಕಡ್ಡಿಪಟ್ನ ತಂದೈತಿ 1 ರೂಪಾಯಿ ಕೊಟ್ಟೈತಿ. ಇದು ಮತ್ತು ಕಡ್ಡಿಪಟ್ನಕ್ಕೂ ಹಾಲಿನ ಪ್ಯಾಕೆಟಿಗೂ ಜಗಲ್ ಚಾಳು ಆಯಿತು. ಹಾಲಿನ ಪ್ಯಾಕೆಟ್ ಅಂತೂ ಅಲ್ಲೋ, ನಾ ಮೊನ್ನೆ 18 ರೂಪಾಯಿ ಇದ್ದೆ, ಇವತ್ತು 24 ರೂಪಾಯಿ ಆಗೀನಿ, ನನ್ನ ಬೆಲೆ ಜಾಸ್ತಿ ಆಗೈತಿ. ನೀ 2008ರಾಗೂ 1 ರೂಪಾಯಿ ಇದಿ, 2025ರಾಗೂ 1 ರೂಪಾಯಿ ಇದಿ, ಮತ್ತು ಮುಂದೆ 2050ರಾಗೂ ನೀ ಇರಾವನು, ನೀವು 1 ರೂಪಾಯಿನೇ ಇರಾವ. ಯಾಕೆ ಹಿಂಗೆ ಅಂಥದ್ದು ಹಾಲಿನ ಪ್ಯಾಕೆಟ್ ಕಡ್ಡಿಪಟ್ನ ಅಂತೂ ಏನು ಮಾಡ್ತೀವೋ ದೋಸ್ತ, ನನ್ನ ಕೆಲಸನ ಅಂಥದ್ದೈತಿ. ಏನಾರ ಮಾಡಲಿ ನಾನು, ನನಗೆ ದೇವ್ರ ಅಂಥ ಕೆಲಸನ ಅಂಥದ್ದು ಕೊಟ್ಟಾನ. ನಿನ್ನ ಕೆಲಸ ಏನು? ಹಸದವರು ಹೊಟ್ಟೆ ತುಂಬಿಸೋದು. ಯಾರು ಹಸ್ಕೊಂತ ಕುಂತಾರ ಅವರು ಹೊಟ್ಟೆ ತುಂಬಿಸ್ತಿ ಅಣ್ಣ ನೀ, ಅದಕ್ಕೆ ನಿನ್ನ ಬೆಲೆ ಜಾಸ್ತಿ ಆಗ್ಯದ. ನನ್ನ ಕೆಲಸ ಏನು? ಚಲೋ ಇದ್ದವ್ರದ್ದು ಹಚ್ಚೋದು. ಅದಕ್ಕೆ ನಾ 1 ರೂಪಾಯಿ ಇದ್ದೀನಿ. ಒಂದು ತಿಳ್ಕೊಂಡು ಬಿಡ್ರಿ, ಸಮಾಜದಾಗ ಹಾಲಿನ ಪಾಕೆಟ್ ಹಂಗೆ ಇದ್ರೂ ಚಿಂತಿಲ್ಲ, ಇನ್ನೊಬ್ಬರು ಹೊಟ್ಟೆ ತುಂಬಿಸೋ ಕೆಲಸ ಮಾಡಕತ್ತೀರ ಅಂದ್ರೆ ನೀವು ಬೆಲೆ ಜಾಸ್ತಿ ಆಗುತ್ತೆ. ಮತ್ತು ನೀವು ಎಷ್ಟೇ ದೊಡ್ಡವ್ರು ಇದ್ರೂ ಇನ್ನೊಬ್ಬರಿಗೆ ಹಚ್ಚು ಕೆಲಸ ಮಾಡಕತ್ತೀರ ಅಂದ್ರೆ ನೀವು 1 ರೂಪಾಯಿ ಇರೋರು, ಹಾಲಿನ ಪಾಕೆಟ್ ಆಗೋರು ಕಡ್ಡಿಪಟ್ನಾಗೋರು ತಿಳ್ಕೊಂಬಿಡೋದು ಅಷ್ಟೇ ನಿಮ್ಮ ಮ್ಯಾಗ. ಸಾಧ್ಯ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ದೀಪಗಳಾಗುವ ಕೆಲಸ ನಾವು ಮಾಡಬೇಕು. ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಇನ್ನೊಬ್ಬರ ಹೊಟ್ಟೆ ತುಂಬಿಸೋ ಕೆಲಸ ನಾವು ಮಾಡಬೇಕು. ಇನ್ನೊಬ್ಬರು ಹೊಟ್ಟೆ ತುಂಬಿಸಿದ್ರೆ ಕಾಶಿ ವಿಶ್ವನಾಥ ನಮಗೆ ಒಲಿತಾನ. ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸಿ ಪ್ರೀತಿ ಮಾತು ಹೇಳಿದ್ರೆ ಕಾಶಿ ವಿಶ್ವನಾಥ ನಮಗೆ ಒಲಿಲಿಕ್ಕೆ ಸಾಧ್ಯ ಇದೆ. ಇಂಥ ಕೆಲಸ ನಾವು ಮಾಡೋ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ. ಸುಮ್ಮನೆ ಎಲ್ಲಿಯೋ ಏನೋ ಆಗೈತಿ ಅದು ಸಾವು ಒಟ್ಟ ಕೇಳೋದೇ ಇಲ್ಲ. ಅದು ಯಾರು ಅದಾರೇನು? ಮಧುರ ಖಂಡಿ ಒಳಗೆ ಅಜ್ಜಾರ 200 ವರ್ಷ ಆಯ್ತು ನೋಡ್ರಿ, ಒಟ್ಟ ಸಾವೇ ಇಲ್ಲ ಅಂತ ಯಾರು ಅದಾರೇನು? ಅಜ್ಜರ 300 ವರ್ಷ ಆಯ್ತು ನೋಡ್ರಿ, ನಾವು ಎಲ್ಲರೂ ಹಳಿ ಪೀಳಿಗೆ ನೋಡ್ಯಾನ, ಯುದ್ಧಗಳು ನೋಡ್ಯಾನ, ಮುಂದೆ ನೋಡಕತ್ತ ನಾವು ಅದಾನಂತ ಯಾರು ಅದಾರೇನು? 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗೆ, 50ಕ್ಕೆ ಕರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಡೂಗಿ, 90ಕ್ಕೆ ಪೂರಾ ಬೆನ್ನು ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಹೊಡ ಹುಟ್ಟಿದವರು ಹೆಂಡ್ರ ಮಕ್ಕಳ ನಿನ್ನ ಹೆಸರು ಮ್ಯಾಗ ಉಣ್ತಾರ. ಬಿಸಿ ಬಿಸಿ ಹೋಳ್ಗಿ, ಶಾಗಿ, ಹುಗ್ಗಿ ಅಂತಾನ ಕಡ್ಕೊಳ ಮಡಿವಾಳಪ್ಪ ಉಣ್ತಾರ ಇಲ್ಲ? ಉಣ್ತಾರ ಇಲ್ಲ? ಅವ್ರು ಯಾರು ಚಪ್ಪಾಳೆ ಹೊಡೆದಾರ ಅವ್ರಿಗೆ ಗೊತ್ತದ, ಉಣ್ತಾರ ಸ್ವಾಮಿ ಅಂತ ಗೊತ್ತದವ್ರಿಗೆ. ಉಣ್ತಾರ ಇಲ್ಲವ? ನಮ್ಮ ಹೆಸರು ಮ್ಯಾಗ ಶಿವಗಣರಾಧನೆ ಅಂತ ಮಾಡ್ತಾರೆ, ನಮ್ಮ ಹೆಸರು ಮ್ಯಾಗ ದೈದು ಹಾಕೊಳ್ಳೋದು ಅಂತ ಮಾಡ್ತಾರಿಲ್ಲ. ಮಾಡಿದಾಗ ಏನು ನಮ್ಮ ಹೆಸರು ಮ್ಯಾಗ ಹತ್ತಾರನು? ಹೋಳಿಗ್ಯಾಗ ಇನ್ನೊಂದು ಚೂರು ಹೂರ್ಣ ಕಮ್ಮಿ ಇತ್ತಂದಾರ ಅವ್ರು. ನಮ್ಮ ಹೆಸರು ಮ್ಯಾಗ ಯಾವ ಸತ್ತಾನಂತ ಯಾರೂ ಹತ್ತಿಲ್ಲ. ಹೋಳಿಗ್ಯಾಗ ಇನ್ನೊಂದು ಚೂರು ಹೂರ್ಣ ಬೇಕಿತ್ತು ನೋಡಂದಾರ. ನೋಡಪ್ಪ ಒಂಚೂರು ತುಪ್ಪ ತಗೋ ಇಲ್ಲ ಅಂದಾರ ಬಿಟ್ಟರೆ ಯಾರೂ 11 ದಿವ್ಸಕ್ಕೆ ಹೋದ ಅಂತ ಅತ್ತೇ ಇಲ್ಲ. ಅದು ಸತ್ಯ ಅಲ್ಲ, ಅದನ್ನು ತಿಳ್ಕೊಂಡು ಜಾಸ್ತಿ ವ್ಯಥೆ ಪಡಬಾರ್ದು. ಅದು ಸತ್ಯ ತಿಳ್ಕೊಂಡು ಇದ್ದಷ್ಟು ದಿನ ಬದುಕೋದು. ವಾಸ್ತವಿಕ ಸತ್ಯ ತಿಳ್ಕೊಂಡು ಪಾರಮಾರ್ಥಿಕ ಸತ್ಯ ಅರ್ಥ ಮಾಡ್ಕೊಂಡು ಬದುಕು. ನೀವು ಯಾವಾರ ಸತ್ತಾಗ ನೋಡ್ರಿ, ನಿಮ್ಮ ಊರಾಗ ಹಾಸಿಗೆ ಒಗಿತೀರಿ, ಒಂದು ಊರು ಕೆರೆ ಇದ್ದಾಗ ಹಾಸಿಗೆ ಒಗಿತೀರಿ. ಅವ ಚಪ್ಪಲಿ ಬಳಸಿದ್ರೆ ಚಪ್ಪಲಿ ಒಗದು ಬರ್ತೀರಿ. ಅವ ಭಾಳ ಒಂದು 30 ವರ್ಷ ಗಾಡಿ ಬಳಸಿದ್ದಂದ್ರೆ ಬಿಡಪ್ಪ ಹೋಗ್ಲಿ ಅಂತ ಗುಜರಿಗೆ ಹಾಕ್ತೀರಿ. ಗುಜರಿಗೆ ಹಾಕಿ ಬಂದಿರಿ ಗಾಡಿ. ಅವ ಬಳಸಿದ್ದ ಹಾಸಿಗೆ ಅಂತ ಹಾಸಿಗೆ ಒಗದು ಬಂದಿರಿ. ಅವ ಚಪ್ಪಲಿ ಬಳಸಿದ್ದ ಅಂತ ಚಪ್ಪಲಿ ಒಗದು ಬಂದಿರಿ. ಮತ್ತು ಅವ 4 ಎಕರೆ ಬಳಸಿದ್ನಲ್ಲ ಅದನ್ನು ಒಗದು ಬರ್ಬೇಕಿಲ್ಲ? ಅದ್ಯಾಕೆ ಹೋಗಿತ್ತು ಮುತ್ತೆ ಹುಚ್ಚಿಕೆಟ್ಟದನಂತೀರ? ಅವ 4 ವರ್ಷ ಗಂಟ್ಲಿ ಎಕರೆ ಬೆಳೆಸಿದ್ನಲ್ಲ ಅದನ್ನು ಒಗದು ಬರ್ಬೇಕಿಲ್ಲ? ಹಂಗಿರೋದಿಲ್ರಿ ಸ್ವಾಮಿಗಳ. ಅವ ಹಾಸಿಗೆ ಬೆಳೆಸ್ಯಾನ, ಮತ್ತು 400 ರೂಪಾಯಿ ಕೊಟ್ಟರೆ ಸಿಗ್ತದೆ, ಅದಕ್ಕೆ ಒಗದು ಬಂದೀವಿ. ಅದನ್ನು ಚಪ್ಪಲಿ ಬಳಸ್ಯಾನ, 300 ರೂಪಾಯಿ ಕೊಟ್ಟರೆ ಸಿಗ್ತದೆ, ಅದಕ್ಕೆ ಒದಗಿ ಬಂದೀವಿ. 4 ಎಕರೆ ಒಗದು ಬಂದ್ರೆ ಅದನ್ನು ಹೋಗಿಟ್ಟು ಬಂದೀವಿ. 4 ಎಕರೆ ನಾವ್ಯಾಕೆ ಇಡೋಣ? ಅದು ಮಣ್ಣು ಅಂತಿತ್ತು. ಏನು ಹುಚ್ಚರದಿರೋ ನೀವು, ಬರೀ ನನ್ನ ಸಂಬಂಧ ಜಗಳ ಆಡಿದ್ರಿ. ಅದು ಬಾಂಡ್ ಪೇಪರ್ ಅಂತಿತ್ತದು. ನಾನು ಮೊನ್ನೆ ಕೋವಿಡ್ ಒಳಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಒಬ್ಬ ಹಿರಿ ಮನುಷ್ಯ ಕುಂತಿದ್ದ ಹೊರಗೆ ಕಟ್ಟಿ ಮ್ಯಾಗ. ಹರಕ್ಕೆ ಬನೇನು ಹಾಕ್ಕೊಂಡು ಕುಂತಾನ. ಮನೆ ನೋಡ್ತೀರ, 1 ಕೋಟಿ ರೂಪಾಯಿ ಮನೆ ಕಟ್ಟಾನ. ಅಷ್ಟು ದೊಡ್ಡ ಮನೆ ಕಟ್ಟಿದ್ರು ಹರಕ್ಕೆ ಬನೇನು ಹಾಕ್ಕೊಂಡು ಹೊರಗೆ ಕುಂತಿದ್ದವ. ನಾ ಹೋಗಿ ಕೇಳಿದೆ ಅವನಿಗೆ, ಅಲ್ರಿ ದೊಡ್ಡವರೇ, ಅಷ್ಟು 1 ಕೋಟಿ ರೂಪಾಯಿ ಮನೆ ಕಟ್ಟಿ ಹೊರಗೆ ಕುಂತಿರಲ್ಲ, ಏನು ಬಂದೈತೆ ನಿಮ್ಗೆ? ಮನೆ ಒಳಗೆ ಹೋದ್ರೆ ಮನೆ ಎಲ್ಲರ ಕಾಲು ಮೂಡಿ ಹೊಲಸಾಗತ್ತಂತ ಹೊರಗೆ ಕುಂತಿನ ಅಂದವ. ನೀವು ನೋಡ್ರಿ, ಸಣ್ಣ ಮನೆ ಇತ್ತು ಅಂದ್ರೆ ಅವ 24 ತಾಸು ಹೊರಗೆ ಎಲ್ರಿಗೂ ಮಾತಾಡ್ಸ್ಕೊತಿರ್ತಾನೆ. ಸಣ್ಣ ಮನೆ ಇತ್ತು ಅಂದ್ರೆ ಅವ ಎಲ್ರಿಗೂ ಆರಾಮೇನ್ರಿಪ್ಪ ಅಂತ ಮಾತಾಡ್ಸ್ಕೊಂತ ಹೊರಗೆ ಕಟ್ಟಿ ಮ್ಯಾಗ ಕುಂತಿರ್ತಾನೆ. ದೊಡ್ಡ ಮನೆ ಇತ್ತು ಅಂದ್ರೆ ಅವ ಎಂದೂ ಹೊರಗೆ ಬರೋದೇ ಇಲ್ಲ. ಮತ್ತು ದೊಡ್ಡವ ಸಣ್ಣ ಮನೆ ಇದ್ದಾವ, ದೊಡ್ಡ ಮನೆ ಕಟ್ಟಿಸ್ದವ. ದೊಡ್ಡ ಮನೆ ಕಟ್ಟಿಸದವ ಯಾರ ಮಗ್ಲು ಸತ್ರೂ ಒಟ್ಟ ತಲೆ ಕೆಡಿಸ್ಕೊಂಡೇ ಇಲ್ಲ. ಸಣ್ಣ ಮನೆಯವ ಊರಾಗ ಏನರಾದ್ರೂ ಮೊದಲು ಓಡಿ ಹೋಗಿ ನಾನು ಮಾಡ್ತೀನಿ ಅಂತ ಬಯಸಾನ. ಮತ್ತು ದೊಡ್ಡ ಮನೆ ಇದ್ದವ ದೊಡ್ಡವಾಗೋದಿಲ್ಲ. ದೊಡ್ಡ ಮನಸ್ಸು ಯಾವಂದು ಏನು ಇತ್ತಲ್ಲ, ನಾ ಮಾಡ್ತೀನಿ ನನ್ನ ಊರಿಗೆ ಏನಾರ ಅಂತ ಇಟ್ಕೊಂಡಿದ್ನಲ್ಲ, ಅವ ನಿಜವಾದ ದೊಡ್ಡವ. ಅಂಥವನಿಗೆ ವಿಶ್ವ ಪೊಲಿಯೋದು.
ಅಂಥವ್ರಿಗೆ ಕಾಶಿ ವಿಶ್ವನಾಥ ಒಲಿದು ಅವನು ಕೇಳಿದೆ ನಾನು, ಬಾಂಡ್ ಪೇಪರ್ ತೋರಿಸ್ಬರ್ರಿ ಸುಮ್ಮನೆ ಏನು ವ್ಯವಸ್ಥೆ ಮಾಡಿರವ, ಎಷ್ಟು ಚಂದ ವ್ಯವಸ್ಥೆ ಮಾಡಿದ್ದ ಅಂದ್ರೆ ಅದಕ್ಕೊಂದು ಪಾಸ್ವರ್ಡ್ ಇಟ್ಟಿದ್ದ, ಅದ್ರ ಹೊರಗೆ ಒಂದು ಲಾಕರ್ ಇಟ್ಟಿದ್ದ, ಅದ್ರ ಹೊರಗೆ ಒಂದು ಕಬೋರ್ಡ್ ಮಾಡಿಸಿದ್ದವ. ಅಂದ್ರೆ ಮೂರು ಲೇಸರ್ ಕಟ್ ಹೊಡೆದ್ರೂ ಬಾಂಡ್ ಪೇಪರ್ ಮುರಿಬಾರ್ದು ಅಷ್ಟು ಚಂದ ವ್ಯವಸ್ಥೆ ಮಾಡಿದ್ದ. ಅದಕ್ಕೆ ಹೊರಗೆ ಮತ್ತೊಂದು AC ಹಾಕ್ಸಿದ್ದ. ಇವ ಹೊರಗೆ ಕುಂತಾನೆ ಎಲ್ಲಿ, ಹರಕ್ಕೆ ಬನ್ನೇನು ಹಾಕ್ಕೊಂಡು ಇದು ಕುಂತದ ಹೊಚ್ಚಿಪ್ಯಾಲಿ ಬಿಸಿಲಾಗ. ಆ ಬಾಂಡ್ ಪೇಪರಿಗೆ AC ಹಚ್ಚಿ ಇವ ಇಟ್ಟಾನ ಒಳಗೆ. ನಾ ಹೋಗಿ ಹೇಳಿದೆ, ಬಾಂಡ್ ಪೇಪರ್ ಒಳಗಿಟ್ಟಿರಿ, ನೀವು ಬಿಸಿಲಾಗ ಕುಂತಿರಲ್ಲ, ಹ್ಯಾಂಗಿದು ನಿಮ್ಗೆ ಗೊತ್ತಾಗೋದಿಲ್ಲ ರೀ, ನೀವು ಸನ್ಯಾಸಿದಿರಿ, ಸುಮ್ ಕುಂದ್ರಿ ಅಂದವ ನಾನು. ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ ಕುಂದ್ರಿ, ಅದ್ರ ಬೆಲೆ ನಿಮಗೇನು ಗೊತ್ತೈತಿ? ಆಯ್ತಪ್ಪ, ಎಂದರ ಬಾಂಡ್ ಪೇಪರಿಗೆ ಕಿವಿ ಕೊಟ್ಟೇನು ಅಂತ ಕೇಳಿದೆ ನಾನು. ಅಲ್ರಿ ಬಾಂಡ್ ಪೇಪರ್ ಮಾತಾಡುತ್ತ ಕಿವಿ ಕೊಟ್ಟು ಕೇಳಿ ನೀನು. ಅವ ಹೋಗಿ ಕಿವಿ ಕಟ್ಟು ಕೇಳ್ದೆ, ಅದು ನಗಾಕತ್ತಿತ್ತದು ಜೋರ್ಸಿ. ಎಷ್ಟು ನಗಾಕತ್ತಿತ್ತು ಅಂದ್ರೆ ಅದು ನಕ್ ಹೊಟ್ಟೆ ನುಸಿತ್ತದಕ್ಕೆ ಅಷ್ಟು ನಗಾಕತ್ತಿತ್ತು. ಬಾಂಡ್ ಪೇಪರ್ ಅಂತೂ ಇವನಟ್ಟು ಹುಚ್ಚ ಯಾರೂ ಇಲ್ಲ ಅಂತದು. 30 ವರ್ಷದಿಂದ ನನ್ನ ಹೆಸರು ಮ್ಯಾಗ, ಅಂದ್ರೆ ನಾ ಕಾಗದ ಬಾಂಡ್ ಪೇಪರ್ ನನ್ನ ಹೆಸರು ಮ್ಯಾಗ 30 ವರ್ಷದಿಂದ ಅವ್ರ ಅಪ್ಪನ ಹೆಸರಿತ್ತು. ಇವತ್ತು ಅವ್ರ ಅಪ್ಪ ಎಲ್ಲದಾನ? ಮಣ್ಣಾಗ. ಇವತ್ತು ಇವನ ಹೆಸರು ಐತಿ, ಇವ ಎಲ್ಲಿ ಕುಂತಾನ? ಹೊರಗೆ ಬಿಸಿಲಾಗ. ಮತ್ತು ಇನ್ನು 30 ವರ್ಷ ಹೋದ ಮ್ಯಾಗ ಇದೇ ಬಾಂಡ್ ಪೇಪರ್ದಾಗ ಯಾರ ಹೆಸರು ಬರೋದು? ಅವ್ರ ಮಗಂದು. ಅವ್ರ ಅಪ್ಪು ಹೋಗ್ಯಾನ, ಇವನು ಹೋಗ್ಯಾನ, ಇವ್ರ ಮಗನೂ ಹೋಗವನೆ, ನಾ ಮಾತ್ರ AC ಒಳಗೆ ಆರಾಮ್ ಕುಂತೀನಂತದು ಬಾಂಡ್ ಪೇಪರ್. ಇವ್ರಪ್ಪು ಹೋಗ್ಯಾನ, ಇವು ಹೋಗಾವ, ಮತ್ತು ಇವ್ರ ಮಕ್ಕಳು ಇವ್ರ ಹೆಸರು ಮ್ಯಾಗ ಹೋಗವ್ರನೇ, ನಾ ಮಾತ್ರ ಆರಾಮ್ ಕುಂತೀನಿ ಅಂತ. ಗುಹೇಶ್ವರ್ ಅಂತಾರೆ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಅಯ್ಯ ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ನಿನಗಾಗಿ ಯಾರೂ ಸತ್ತಿಲ್ಲ. ಎಷ್ಟು ನಮ್ಗೆ ಫ್ರೀ ಕೊಟ್ಟಿಲ್ಲೇನು? ದೇವ್ರು ಗಾಳಿ ಫ್ರೀ ಕೊಟ್ಟಾನ, ಲೈಟ್ ಫ್ರೀ ಕೊಟ್ಟಾನ. ಅಲ್ಲ, ಸುಮ್ಮನೆ ಯೋಚನೆ ಮಾಡಿರಿ, ಮೊನ್ನೆ ಕೋವಿಡ್ ಒಳಗೆ ಒಂದು ದಿನದ್ದು ಆಕ್ಸಿಜನ್ ಬಿಲ್ 3600 ರೂಪಾಯಿ. ಆಕ್ಸಿಜನ್ದ ಬಿಲ್ ಕೋವಿಡ್ ಒಳಗೆ ಮೊನ್ನೆ ಇದೇ ಬಿಜಾಪುರ BLD ಆಸ್ಪತ್ರೆ ಒಳಗೆ ಒಂದು ದಿನದ ಬಿಲ್ 3600 ರೂಪಾಯಿ. ಅಳಕತ್ತಿದ್ದವ ಜೋರ್ಸೆ ಬಿಲ್ ಕೇಳಿ. ತಿಂಗಳದ್ದು ನೋಡಪ್ಪ ನಿಂದು ಬಿಲ್ಲು 95,000 ರೂಪಾಯಿ ಆಗೈತಿ ಅಂತ. ಡಾಕ್ಟ್ರ್ 95,000 ತಿಂಗಳಿಗೆ ಬಿಲ್ ಮಾಡಿದ್ದಕ್ಕೆ ರೋಗಿ ಕೋವಿಡ್ ಒಳಗೆ, ಐ ಹ್ಯಾವ್ ರೆಡ್ ಇಟ್ ಇನ್ ಪೇಪರ್ ಒಳಗೆ ಬಂದಿತ್ತದು. ಒಂದು ತಿಂಗಳಿಗೆ 95,000 ಬಿಲ್ ಮಾಡಿದ್ದಕ್ಕೆ ರೋಗಿ ಜೋರೆ ಅಳಕತ್ತಿದ್ದ. ಡಾಕ್ಟರ್ ಅಂದರು, ಅಲ್ಲೋ ನೀನು ರೊಕ್ಕನ ಕೊಡೋದು ಬೇಡ ಮಾರ, ನೀ ಅಳುದು ನಿಲ್ಸು ಮೊದಲು ಅಂದ್ರೆ ಅವ್ರು ಡಾಕ್ಟರ್. ಅವ ಅಂದ, 95,000 ಆಗಿದ್ದಕ್ಕೆ ನನಗೆ ಬಿಲ್ ಬಂದಿಲ್ಲ ರೀ, ಈಗ ನನಗೆ 60 ವರ್ಷದೊಳಗೆ ಬರೋ ಒಂದು ತಿಂಗಳಿಗೆ ನೀವು 95,000 ಬಿಲ್ ಹಚ್ಚಿರಲ್ಲ, 60 ವರ್ಷ ಜೇವ್ರು ನನಗೆ ಫ್ರೀಯಾಗಿ ಗಾಳಿ ಕೊಟ್ಟಾನ, ಒಂದು ದಿನ ಬಿಲ್ ಕೇಳಿಲ್ಲಲ್ಲ ಅಂತ ನನಗೆ ಅಳು ಬಂದೈತಿ ಅಂದವ ಡಾಕ್ಟ್ರಿಗೆ. ಬಂಗಾರದ ದೀಪ ಹಚ್ಚಿದ್ರೂ ದೇವ್ರು ಮೆಚ್ಚೋದಿಲ್ಲ, ಅವನ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೂ ದೇವ್ರು ಮೆಚ್ಚೋದಿಲ್ಲ, ಬಂಗಾರದ ಕಳಶ ಇಟ್ಟು ಗೋಪುರ ಕಟ್ಟಿದ್ರೂ ದೇವ್ರು ಮೆಚ್ಚೋದಿಲ್ಲ. ಮಗ್ಲು ಮನೆಯವರಿಗೆ ಬೆಳೆದಾಗ ಹೊಟ್ಟಿ ಉರಿ ಪಡಲಿಲ್ಲ ಅಂದ್ರೆ ದೇವ್ರು ಮೆಚ್ತಾನ. ಹಂಗೆ ದೇವ್ರು ಮೆಚ್ತಾನೆ ನಮಗಷ್ಟೆ. ಇನ್ನೊಬ್ಬರು ನೋಡಿ ಹೊಟ್ಟಿ ಉರಿ ಪಡಲಿಲ್ಲ ಅಂದ್ರೆ ನಮ್ಮನ್ನು ದೇವ್ರು ಮೆಚ್ಚಾಕ ಸಾಧ್ಯತೆ. ಹಿಂಗೆ ದೇವ್ರನ್ನ ಮೆಚ್ಚಿಸೋದು. ನಾಲ್ಗಿಗೆ ಎಲುಬಿಲ್ಲ, ಮತ್ತು ಇದಕ್ಕೆ ಎಲುಬಿಲ್ಲ ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿದ್ರಿ ಅಂದ್ರೆ ಫಜಿತಿನ ಮಾಡ್ತಿತ್ತದ, ಹೌದಿಲ್ಲ? ಒಮ್ಮೇನಾಯಿತು, ಈ ಗಲ್ಲೇನೈತಲ್ಲವ, ಇದು ಗಲ್ಲಂತೂ ನಾ ಭಾರಿ ಅಂತಿದ್ದು. ನಾ ಇರಲಿಲ್ಲ ಅಂದ್ರೆ ಯಾರೂ ಚಂದ ಕಾಣೋದಿಲ್ಲ, ನಾನಾ ಭಾರಿ ಅಂತಿದ್ದು ಗಲ್ಲ. ಗದ್ದ ಅಂತೂ ನಾ ಭಾರಿ ಅಂತ. ನಾ ಇಲ್ಲಂದ್ರೆ ಆ ರೂಪ ಚಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೇ ವಾಂಟ್ ಲುಕ್ ಬ್ಯೂಟಿಫುಲ್, ನಾ ಭಾರಿ ಅಂತಿದ್ದು. ಒಳಗೆ ಹಲ್ಲೈತಲ್ಲ, ಹಲ್ಲಂತೂ ನಿಮ್ಮದೇನು ಭಾರಿ ಇಲ್ಲೇ, ನಂದು ಭಾರಿ. ನಾ ಇಲ್ಲಂದ್ರೆ ಮನುಷ್ಯ ಅಗಳ ನುಂಗಾಕಾಗೋದಿಲ್ಲ, ನಾ ಭಾರಿ. ಮತ್ತು ನಾ ಚಂದಿದ್ರೆ ಅವ ಚಂದ ಕಾಣ್ತಾನೆ ನಕ್ಕದಾಗ. ಅವು ಎಲ್ಲ ಹಿಂಗೆ ಜಗಳ ಆಡ್ಬೇಕಾದ್ರೆ ಒಳಗೆ ನಾಲ್ಗೆ ಗಪ್ಪ ಕುಂತಿತ್ತದು. ಅದು ಅಂತೂ ನೀವು ಎಷ್ಟು ಜಗಳ ಆಡ್ತೀರ ಆಡ್ರಿ, ಏನು ಮಾಡ್ತೀರಿ ಮಾಡ್ರಿ, ನೀವೆಲ್ಲ ಭಾರಿ ಅಂತ ಅನ್ನಕತ್ತೀರಲ್ಲ, ಜರ ಕರ್ತ ನಾ ಏನಾರ ಮುಂದೆ ಬಂದವಂಗ ರೀ ಅನ್ನೋದು ಬಿಟ್ಟು ಲೇ ಅಂದನೆ ಅಂದ್ರೆ ಗದ್ದು ಹೊಡಿತದ, ಗಲ್ಲು ಹೊಡಿತದ, ಹಲ್ಲು ಮುರಿತದ ಅಂತದ್ದು. ಬಂದ ಮೋಕ್ಷಯೋ ಬಸವಣ್ಣ ಅಂತಾನೆ, ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ. ಸುಡು ಮನವಿದು ವಿಷಯಕ್ಕೆ ಹರಿವುದು, ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ. ಎನ್ನೊಡೆಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವನು ಪ್ರತಿದಿನ ನಿಮ್ಮನ್ನು ನೆನೆವಂತೆ ಮಾಡು ಅಂತ ಬಸವಣ್ಣ ಕೂಡಲ ಸಂಗಮರಿಗೆ ಬೇಡ್ಕೊತಾನೆ. ಈ ಮನಸ್ಸೇನೈತಲ್ಲ, ಇದು ಬಹಳ ದೊಡ್ಡದಿರ್ಬೇಕು. ನಿಮ್ಮೂರಾಗ ಮನಿ ಓಪನಿಂಗ್ ಅಕ್ಕವಿಲ್ಲ? ಮನಿ ಓಪನಿಂಗ್ ಅಕ್ಕವಲ್ಲವ? ನಿಮ್ಮೂರಾಗ ಮನಿ ಓಪನಿಂಗ್ ಆದಾಗ ಅವ ಕರೆದಿರ್ತಾನಿಲ್ಲ ನಿಮಗೆ ಚಂದ. ಪಾಪ ಅವ ಕಾರ್ಡು ಕೊಟ್ಟು ನಮ್ಮ ಮನಿ ಓಪನಿಂಗ್ ಬರ್ರಿ, ಮತ್ತು ಹಂಗೆ ಹೋಗ್ಬೇಡ್ರಿ, ಚಲೋ ಊಟ ಮಾಡಿಸಿರ್ತೀನಿ ಮಾಡಿ ಹೋಗಂತ ಹೇಳ್ತಾನಿಲ್ಲ. ಎಂದರ ಚಲೋ ಮನಸ್ಸು ಇಟ್ಕೊಂಡು ಹೋಗಿವನ್ನೋ, ಮಸ್ತ್ ಬಟ್ಟೆ ಹಾಕ್ಕೊಂಡು ಹೋಗಿ, ಕರೆ ಮನಸ್ಸು ಚಲೋ ಇಟ್ಕೊಂಡು ಒಟ್ಟ ಮನಿ ಓಪನಿಂಗ್ ಹೋಗಿಲ್ಲ. ಯಾಕೆ? ಅಂಥ ಮನಿ ನಾ ಕಟ್ಟಿಲ್ಲ,
ಅಂಥ ಚಂದ ಮನೆ ನನಗೆ ಕಟ್ಟಕ್ಕಾಗಿಲ್ಲ ಅಂತ ಹಚ್ಕೊಂಡ ಹೋಗಿ ಒಳಗೆ ದೀಪ ಹಚ್ಚಿಲ್ಲ, ಕಡ್ಡಿಪಟ್ನ ಕೊರದ ಹೋಗಿ ಮನಸ್ನಾಗ. ಪಾಪ ಎಲ್ಲ ಮನೆ ಅಡ್ಡಾಡಿ ನೋಡ್ತೀವಿ, ಅದು ತೋರಿಸ್ತೈತೆ ಅಡ್ಡಾಡಿ, ಇದು ಕಿಚನ್ನ, ಇದು ಹಾಲ, ಇದು ಅಂಗಳ, ಇದು ಜಗಲಿ ಎಲ್ಲ ತೋರಿಸ್ತೈತದು. ಮತ್ತು ಪ್ರಸಾದ ಊಟ ಮಾಡಿವ್ರಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಂತೈತದು. ಅದನ್ನು ಬಿಡೋದಿಲ್ಲ ತಗೋ, ನೀ ಹೇಳಲಿಕ್ಕಂದ್ರೂ ಮಾಡ್ತೀವಿ ಅದನ್ನು. ಹೋಗಿ ಊಟ ಮಾಡಿ ಬಡ ಬಂದು ಒಂದು ಗಿಫ್ಟ್ ಕೊಟ್ಟಂಗೆ ಮಾಡಿ ಏನಂದೀವಿ ಹೇಳ್ರಿ, ಮನಿ ಏನೋ ಭಾರಿ ಕಟ್ಟಿಸಿ ಖರೆ ಬರಲ್ಯಾ? ಖರೆ ಅನ್ನೋದು ಭಾಳ ಕೆಟ್ಟ. ಸ್ವಾಮಿಗಳು ಭಾರಿ ಮಾತಾಡಿದ್ರು ಖರೆ ಇಟ್ಟಂದ್ರೆ ಅಂದ್ರೆ ಮುಗ್ದ ಹೋಯ್ತು ನಮ್ಮದು ಕಥೆಯಲ್ಲಿ. ಕಾರ್ಯಕ್ರಮ ಭಾರಿ ಮಾಡಿದ್ರು ಖರೆ, ಅದು ಖರೆ ಅನ್ನಕತ್ತಾನಂದ್ರೆ ಮುಂದೆ ತಿರ್ಗಾನಂತಾನೆ ಅರ್ಥದು. ಮನಿ ಭಾರಿ ಕಟ್ಟಿಯಪ್ಪ ಖರೆ ಬರಲೆ ಅಂತ ಹೋಗೇ ಬಿಟ್ಟವ. ಇದಕ್ಕೆ ಪಾಪ ಸಂಬಂಧಿಕರು ಬಂಗಾರ ಮಾಡಿದ್ರು ಮನಿ ಓಪನಿಂಗ್, ಅದು ಇಲ್ಲ ತಲೆಯಾಗ. ಫ್ರೆಂಡ್ಸ್ ಎಲ್ಲ ಬಂದು ಫೋಟೋ ಫ್ರೇಮ್ ಕೊಟ್ಟಿದ್ರು ತಗೋಪ್ಪ ಅಂತ, ಅದೂ ಇಲ್ಲ ತಲೆಯಾಗ. ರಾತ್ರಿ ಇದ್ದಿದ್ದೇನು ಖರೆ ಅಂದನಲ್ಲ, ಏನು ತಪ್ಪದ. ಅವ ವಾಟ್ಸಪ್ನಾಗ ಮೆಸೇಜ್ ಹಾಕಿದ್ದವ. ಅವ ಅಂದ, ಮನೆಯೆಲ್ಲ ಭಾರಿ ಕಟ್ಸಿಯೋ, ₹1,00,00,000 ಖರ್ಚು ಮಾಡಿ ಮನೆ ಕಟ್ಟಿಸಿ ಖರೆ ಕಿಡಿಕಿ ಈ ಕಡೆ ಇದ್ದಿದ್ದು ಈ ಕಡೆ ಇರಬೇಕಿತ್ತು ಅಂದವ. ಇವನಿಗೆ ಬಿತ್ತಲ್ಲ ಇನ್ನು ಹೊಳ ಕಂಡಪಟ್ಟಿ. ಇದು ಚಾಲು ಆಯಿತು ಅಲ್ಲ, ಮತ್ತೆಲ್ಲ ಕೇಳೇ ಕಟ್ಸಿದ್ದೆ, ಎಲ್ಲ ಸ್ವಾಮಿಗಳಿಗೆ ಹೇಳೇ ಕಟ್ಸಿದ್ದೆ. ಆಯಿತು ಹೇಳ್ಯಾನ್ ತಗೋಂತ ಕಿಟಕಿನ ಆ ಕಡೆ ಇದ್ದಿದ್ದು ಈ ಕಡೆ ಬದಲು ಮಾಡಬೇಕಾಗಿರೋದು ಕಿಟಕಿ ಎಲ್ಲ. ಇವೇನು ಮಾತಾಡೋ ಮಂದಿ ಅದಾವಲ್ಲ, ಅವನ್ನ ಬದಲು ಮಾಡಿಬಿಟ್ಟು ಅಂದ್ರೆ ನಮ್ಮ ಬದುಕು ಬಂಗಾರ ಆಗುತ್ತೆ ಅಷ್ಟೇ. ಇದನ್ನು ತಿಳ್ಕೊಬೇಕು ನಾವು. ಅವು ಬರ್ತಾವೆ ಕೆಲವೊಂದು, ಅವು ಕ್ಯಾಂಡಿಡೇಟ್ಸ್ ಅವು ಇರುವೆ. ಊರಂದ ಮ್ಯಾಗ ಒಂದಿಷ್ಟು ಜನ ಅವು ಇರ್ತಾವೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅವು ಬರ್ತಾವೆ, ಮನೆಗೆ ಬಂದಾಗ ಕಿಟಕಿ ಬದಲು ಮಾಡಬೇಕಾಗಿತ್ತು, ಟಿ ವಿ ಬದಲು ಮಾಡಬೇಕಾಗಿತ್ತು, ಕಿಚನ್ ಬದಲು ಮಾಡಬೇಕಾಗಿತ್ತು, ಅಡುಗೆ ಮನೆ ಬದಲು ಮಾಡಬೇಕಾಗಿತ್ತು. ಅವರಿಗೆ ಯಾರೂ ಇಲ್ಲಾರ್ದ ಕರೆದು ಏನು ಹೇಳಬೇಕು, ಅದು ಟಿ ವಿ ಅಲ್ಲಿರಬಾರ್ದಿತ್ತು, ಅಡುಗೆ ಮನೆ ಇಲ್ಲಿರಬಾರ್ದಿತ್ತು, ಜಗಲಿ ಅಲ್ಲಿರಬಾರ್ದಿತ್ತು ಅನ್ನಕತ್ತಿಯಲ್ಲ. ನೀ ಭೂಮಿ ಮ್ಯಾಗ ಹುಟ್ಟಿರಬಾರ್ದಿತ್ತು, ಎಷ್ಟು ಚಂದ ಇರ್ತಿತ್ತು ಅಂದ್ಬಿಡ್ದು. ನೀ ಭೂಮಿ ಮ್ಯಾಗ ಇರ್ದಿದ್ದಂದ್ರೆ ಎಷ್ಟು ಚಂದ ಇರ್ತಿತ್ತು ಜಗತ್ತ ಅಂದ್ಬಿಡೋದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು.